ಆರತಿ ಮಾಡಿ ಮುಗಿಸಿದ್ವಿ. ಮತ್ತು ಇಲ್ಲಿ ಓಣ್ಯಾಗೇನೋ ಏಸ್ ಮಂದಿ ಅದಾರ ನೋಡ್ರಿ ಬರೋರು. ಅವ್ರು ಬರೋರು ಅದಾರ ಅಂದ್ರೆ ಕುಂದ್ರಿಸಿದ್ರಾತ, ಇಲ್ಲಾಂದ್ರೆ ಬಡ ಬಡ ಏವಿಸ್ಬಿಟ್ರಾತ ಅಂತ. ಓಣೆನಾರ ಅಂತಂದು ಯಾರು ಇಲ್ಲಿ ಬಿಡವ, ಎಲ್ಲಾರ ಆದ್ರೆ ಈ ಸಂಬಂಧಿನ ಭಾಳ ಮಂದಿ ಹೇಳಿದ್ದಿಲ್ಲ ನಾನು ಆರತಿ ಮಾಡಕ್ಕೆ. ಆದ್ರೆ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರೋರು ಅದಾರ, ಒಂದು ಸ್ವಲ್ಪ ಕಾಯ್ರಿ. ಅಂದ್ರೆ ನಿಮ್ಮ ಆಫೀಸ್ ಕಡೆಯಿಂದ ಯಾರ ಬರೋರು ಅದಾರ ಏನ್ರಿ ಚಿಕ್ಕಮ್ಮರ? ಅಲ್ಲವ, ಹೊರಗಿನಾರ ಯಾರ ಅಲ್ಲ, ನಮ್ಮ ಮನೆಯನ್ನಾರ ಅವ್ರು. ಹೌದ್ರಿ, ಸರಿ ಬಿಡ್ರಿ. ಹಂಗಾರೆ ಮೀನಾಕ್ಷಿ ಹೇಳ್ತಾನೆ ಇನ್ನೊಂದು ಚಾವತ್ತು ಇರ್ಬೇಕಂತ ನೋಡವ ಇವ ಅರ್ಬಿ ಮೇಲೆ ಅಂತಂದು. ಇಲ್ಲಾಂದ್ರೆ ಆಕಿ ನನಗೆ ಯಾಕೆ ಶಾದ್ರೆ ಕತ್ತಿದ್ದೆ ದೊಡವ ತೆಗಿತಾನೆ ಇವನ್ನೆಲ್ಲ ಅನ್ನಕತ್ತಿದ್ಲು. ಮತ್ತು ಹೇಳ್ಬರ್ತಂತ ಹೇಳ್ರಿ ನಾನು. ಅಲ್ರಿ ಯಾಕರ ನಿಮಗೆ ಬೇಕಾದಾರ ಅಂತೀರಿ, ಬಂದ್ರೆ ಒಟ್ಟು ನಿತ್ಕೊಂಡು ಕುತ್ಕೊಂಡು ಮಾತಾಡಿ ಹೋಗಾರ. ಆಕೆ ಯಾಕೆ ಎದ ಅರ್ಬಿ ಮೇಲೆ ಇರ್ಬೇಕು? ಯಾರ್ಯಾರ ಬಂದು ಹಂಗೆ ನೋಡಿದೆ ಅಂದ್ರೆ ಬಸರಣ್ಣ ಮಗಳನ್ನ ಕಣ್ಣಾಸರಾಗಂಗಿಲ್ಲ ಏನ್ರಿ? ಸುಮ್ಮನೆ ಹೊರಗಿನ ಮಂದಿಗೆಲ್ಲ ಯಾಕೆ ಅಷ್ಟು ಇದು ಮಾಡ್ತೀರಿ ನೀವು? ಅದು ಅಲ್ದೆ ವಿನಯ್ ಬೇರೆ ಇಲ್ಲ ಮನ್ಯಾಗ. ಆಕೆ ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೊಂಡು ಕುತ್ಕೊಂಡಾಳ. ನೋಡು, ಅವರು ಇದ್ದಿದ್ದೆ ಅಂದ್ರೆ ಫೋಟೋ ಗಿಟೋ ತೆಗೆಸ್ಕೊಳಕ್ಕೆ ಬರ್ತಿತ್ತು. ಇಂಥ ಟೈಮ್ನಾಗ ಜೊತೆಗೆ ಇಲ್ದಂಗೆ ಅಲ್ಲಿ ಹೋಗಿ ಕುತ್ಕೊಂಡಾರ ಅಂತಂದು ಹೊಳ್ಳ ಮಳ್ಳ ಅದನ್ನ ಅನ್ನಕತ್ತಾಳ. ಅಂತ ಹೊತ್ತನೆ ನೀವು ಆಕೆಗೆ ಇನ್ನೊಟ್ಟು ಬೇಸರ ಹಂಗೆ ಮಾಡಿದ್ರೆ ಹೆಂಗ್ರಿ? ಇಲ್ಲವಾ, ನನ್ನ ಸಸಿಗೆ ನಾನು ಯಾಕೆ ಬೇಜಾರು ಮಾಡಕ್ಕೆ ಹೋಗ್ಲಿ? ಆಕೆಗೆ ಇಷ್ಟ ಆಗೋಂಥ ವ್ಯಕ್ತಿನ ಬರಾಕತ್ತಾರ, ಒಂದು ಸ್ವಲ್ಪ ಕಾಯನ್ನು ಏನಾಗೋದಿಲ್ಲ. ಹೌದ್ರಿ, ಸರಿ ಬಿಡ್ರಿ. ಮತ್ತೆ ಇಷ್ಟು ಹೇಳಕತ್ತೀರಿ ನೀವು ಅಂದ್ರೆ ಒಂದು ಮಾತು ಹೇಳಿ ಬರ್ತಾನೆ. ಯಾವ್ದೋ ಗಾಡಿ ಸೌಂಡ್ ಆತ್ಲಂತೇವ, ನಾವು ಹೊರಗೆ ಹೋಗಿ ನೋಡಿ ಬರ್ತಾನೆ ತಡಿ, ಬಂದ್ರೆ ಕಾಣ್ತೈತೆ ಅವರು. ಅಂಥ ವ್ಯಕ್ತಿ ಯಾರು ಇರ್ಬೋದಪ್ಪ? ನಮ್ಮ ಚಿಕ್ಕಮ್ಮರು ನೋಡ್ರಿ ನಿಂತಲ್ಲಿ ನಿಲ್ಲುವಲ್ರಿ, ಕುಂತಲ್ಲಿ ಕುಂದ್ರವಲ್ರಿ, ಆ ಪರಿ ಖುಷಿಯಾಗಿ ಕುಣ್ಕೊಂತ ಓಡ್ ಹೊಂಟಾರ. ಹೋಗಲ್ ಬಿಡ, ನನಗರ ಎದಕ್ಕೆ ಬೇಕು? ಯಾರ ಯಾಕೆ ಬರುವಲ್ರಕ್ಕ? ನನ್ನ ಡೇಟ್ ಐತೆ, ಕೆಲಸ ಆಟ ಮಾಡ್ಕೊಂಡು ಊರಿಗೆ ಹೋದ್ರ ಆತ. ಅಲ್ಲ ಅಲ್ಲಲ್ತಕ್ಕ, ಆದ್ರೆ ಮೀನಾಕ್ಷಿ ಹೊಟ್ಟಿ ಭಾಳ ದೊಡ್ಡದಿಲ್ಲ. ಅಯ್ಯವ್ವ, ಕುಂಬಳಕಾಯಿ ಆಗೈತಿ. ಚಂದ ದವಾಖಾನಿಗೆ ತೋರಿಸ್ಕೊಂಡಾರ ಇಲ್ಲ ನೋಡವ್ರು. ಸುಮ್ಕುತ್ಗಳಲ್ಲಿ ಹೇಮಿ, ನಿನಗೆ ಎದಕ್ಕೆ ಬೇಕು? ಅಂದ ಅನಿಸ್ಕೊಂಡ ಚಂದ ಗಿಡ ಅನ್ನಂಗೆ ತೀರ ಅಷ್ಟು ಅದಂತರದಾರ ಅವ್ರು, ದವಾಖಾನೆ ತೋರಿಸ್ಕಿಲ್ಲಾರ್ದಂಗೆ ಇರ್ತಾರೇನ? ಅದೇ ಯಾಕಲೆ ಅಂದ ಅನಿಸ್ಕೊಳಕ್ಕೆ ಏನೈತಿ? ಏನೋ ಅದು ಕಾಣಿಸ್ತಾ ನಮ್ಮನಿ, ಅದಕ್ಕೆ ಅಂದೆ ಬೇಸೆ ತೋರ್ಸ್ಯಾರ ಎಲ್ಲ ಆರಾಮದಾಳ ಇಲ್ಲ ಅಂತಂದು. ನಿನಗೆ ಗೊತ್ತಿದ್ರೆ ಹೇಳು, ಇಲ್ಲಾಂದ್ರೆ ಅವರು ಹೇಳ್ತಾಳಲ್ ಬಿಡು. ನಿನಗೆ ಯಾಕೆ? ದವಾಖಾನೆ ತೋರ್ಸ್ಯಾರಲೇ ಪುಸಿ, ದವಾಖಾನ್ಯಾಗ ಸ್ಕ್ಯಾನಿಂಗು ಮಾಡ್ಸ್ಯಾರ, ಎಲ್ಲದೂ ಹೇಳಿನೇ ಹೇಳ್ಯಾರ. ಅದು ವಿಚಾರನ ಬೇರೆ ಐತಿ, ನಾವೇ ಹೇಳಿರ್ಲಿಲ್ಲ ನಿಮಗೆಲ್ಲರಿಗಿನ. ಮತ್ತು ಸುಮ್ಮನೆ ನನ್ನ ಮಗಳಿಗೆ ಕಣ್ಣಾಸರಾಗದಿತ್ತ ಅಂತೇಳಿ. ಹೌದು ನೋಡ್ಲೆ ಸುಮ್ಮಿ, ಆಕೆ ಶರಕ್ ಅಂದ್ಲಲ್ಲ ಆ ಸಲ ಬಂದಾಗ, ಅದು ಕರೆನ ಆತ್ ನೋಡು. ಅವಳಿ ಜವಳಿ ಹಡಿಬೇಕು ನೋಡವ ಮೀನಾಕ್ಷಿ ಅಂದೋದ್ಲು. ಅದು ಯಾವ ಬಾಯಿಲ ಅಂದ್ಲಾರ ದೇವ್ರ ಅಸ್ತು ಅಂದ್ಬಿಟ್ಟ ನೋಡು. ಹಾಗಾಗಿ ಅವಳಿ ಜವಳಿ ಅದಾವಂತ ಈಗ ಮೀನಾಕ್ಷಿ ಹೊಟ್ಟೆಗ. ಈ ವಿಚಾರ ಕೇಳತ್ತಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೋತ್ ನೋಡು ನನಗಂತ. ನನ್ನ ಗಂಡಂತೂ ಕುಣದ್ ಕುಪ್ಪಳ ಸಾಕತ್ಬಿಟ್ಟಾನ. ಆ ಮನೆಗೆ ಒಂದು ಕೂಸು, ಈ ಮನೆಗೆ ಒಂದು ಕೂಸು, ಅಲ್ಲೊಂದು ಇಡೋದು, ನಮ್ಮ ಮನೆಗೆ ಒಂದು ಇಟ್ಕೊಳ್ಳೋದು ಅಂತ ನಿಂತಾನ. ಹೌದು ಬಿಡು, ಮತ್ತೆ ಒಂದು ಹುಡ್ತತೆ ಅಂದ್ರೆ ಎಷ್ಟು ಬೇಕಷ್ಟು ಖುಷಿ ಪಡ್ತೇವೆ. ಅಂತಂದ್ರೆ ಅವಳಿ ಜವಳಿ ಅಂದ್ರೆ ಇನ್ನೂ ಚಲೋ ಆತ್ ಬಿಡು. ಅಲ್ಲ ಸುಮ್ಮಿ, ಶಾರ ಕೇಳಿದ್ಕ ಇದೆಲ್ಲ ಕರೆ ಆಗೈತಿ ಅಂತೀರಿ. ಒಂದು ತೆಂಗಿನಕಾಯಿ ತಂದಾಕಿ ಬಾಯಿ ಮೇಲೆ ಹೊಡಿ ಬರ್ದ ಮತ್ತೆ. ಅವ್ವ ನೋಡಿಕಿನ್ನ ಸುಮ್ಮನಿರ ಮಟ ಇದ್ದಿ, ಒಂದು ಹಸೆ ಗೊಡ ಹೊಳ್ಳಿ ಇಟ್ಟಂಗೆ ಹೆಂಗೆ ಮಾತಾಡಿದ್ಲು. ಆಕೆ ತೆಂಗಿನಕಾಯಿ ತಂದು ಬಾಯಿ ಹೊಡಿತಾಳ. ತಿನ್ನಾ ಬಾ, ನಮ್ಮನೆ ಮುದ್ದೆ ಮಾಡ್ಕೊಡಕ್ ನೀನು. ನಾ ಹಂಗ ನಕಲಿ ಮಾಡಿದ್ ಬಿಡ ಶರಕ. ಯಾರನ ಅನ್ನದಕ್ಕೆ ತಂದು ಕಾಯಿ ಹೊಡಿತಿದ್ದಾರೇನ? ಹಂಗಾಗಿದ್ದೆ ಅಂದ್ರೆ ಇಷ್ಟೊಂದು ಏಸ್ ಮಂದಿ ಕಾಯಿ ಹೊಡಿತಿದ್ರೇನ ನಿನ್ನ ಬಾಯಿ ಮೇಲೆ? ನಾ ಹೇಳೋರಿಗೆ ನೀ ಏನು ಮಾತಾಡ್ಬೇಡ, ಸುಮ್ಮನೆ ನಿಂದ್ರೇನ. ಸರಿ ತಗೊಳವ. ಐ ವಿನಯ್, ಆರಾಮದೇನಪ್ಪ? ಯಾವ ಬಂದಿ? ಏ ಸುಮ್ನಿರಿ, ಯಾರ ಮಾತಾಡ್ಸ್ಬಿಡ್ರಿ ಅವನ್ನ. ಸೀದಾ ಮೀನಾಕ್ಷಿನ ಬಂದು ನೋಡ್ಲಿ, ಆಕಿಗೆ ಆಶ್ಚರ್ಯ ಆಕತಿ. ಹೌದತ್ತಿ, ಆಕೆ ನಿನ್ನೆ ಫೋನ್ ಮಾಡಿದಾಗ ಕೇಳಿದ್ಲು ನಾಳೆ ಬರ್ರಿ ಅಂತಂದು. ನಾನು ಈಗ ಆಗಂಗಲ್ಲ ಸದ್ಯ ಬರೋದು, ಅಲ್ಲಿ ಹೆಂಗೈತೆ ಹಂಗೆ ಇದ್ದಂಗೆ ಮಾಡಿ ಮುಗಿಸ್ರಿ ನೀವು ಅಂತಂದು ಹೇಳಿದ್ದೆ ಫೋನ್ಯಾಗ. ಸುಳ್ಳ ಆಕಿಗೆ ಸರ್ಪ್ರೈಸ್ ಕೊಟ್ರಾತಂತ ಹಂಗೆ ಅಂದಿದ್ದೆ. ಹೌದೇನಪ್ಪ, ಚಲೋ ಆತ್ ಬಿಡ. ಹಿಂಗೆ ಬಂದದ್ದು ನೋಡಿಲ್ಲ ಅಂದ್ರೆ ಆಕಿ ಏನು ಬಿಡ ಕುಣದ್ ಕುಪ್ಪಳಿಸ್ಬಿಡ್ತಾಳ ಏನ. ಮೀನಾಕ್ಷಿ, ಗಡ ಬಾ, ಇಲ್ಲಿ ಯಾರು ಬಂದಾರ ನೋಡು. ಏ ಗಡ ಬೇಡವಾ, ಸಾವಕಾಶ ಬರಲಿ. ಮತ್ತೆ ಬರಕ್ಕೆ ಹೋಗಿ ಏನಾರ ಬಿದ್ದು ಏನಾರ ಮಾಡಿ ಹಿಡ್ಕೊಂಡಾಳ ಮತ್ತೆ ಆಕಿ. ಮೊದ್ಲ ಅವಸರದಾಗ ಇರ್ತಾಳ. ಮೀನಾಕ್ಷಿ ಆರಾಮದಿಯಾ? ರೀ, ನೀವು ಯಾವಾಗ ಬಂದ್ರಿ? ನನಗೆ ಗೊತ್ತನೇ ಇಲ್ಲ. ನಿನ್ನೆ ನಾ ಕೇಳಿದ್ರೆ ಬರಲ್ಲ ಅಂತ ಹೇಳಿದ್ರಿ. ನಿನಗೆಲ್ಲ ನಿನ್ನೆ ಹೇಳಿ ಕೇಳಿ ಬಂದಿದ್ದೆ ಅಂದ್ರೆ ಇವತ್ತಿಷ್ಟು ಖುಷಿ ಹಾಕಿದ್ದೆ ನೀನು ನನ್ನ ನೋಡಿ. ಅದಕ್ಕೆ ನಾ ಏನು ಹೇಳಲಾರ್ದಂಗೆ ಸೀದಾ ಬಂದಾನೆ. ನೀವು ನಿನ್ನೆ ಹಂಗೆ ಮಾತಾಡಿದ್ದು ನೋಡಿ ನನಗಂತೂ ಭಾಳ ಬೇಸರಾಗಿತ್ತು. ನೀವು ಬರ್ತೀರಾ ಇಲ್ಲ ಅಂತ ಮಾಡಿದ್ದೆ. ಈಗ ಖುಷಿ ಆಯ್ತು ನೀವು ಬಂದದ್ದು ನೋಡಿ. ಅಲ್ಲವಾ, ಮನ್ಯಾಗ ಇಷ್ಟೆಲ್ಲ ಕಾರ್ಯ ಮಾಡಾಕತ್ತೇವಿ, ಯಾವ ಬರಲಿಲ್ಲದ್ರೆ ಹೆಂಗೆ? ಮತ್ತೆ ಹೋದ್ರೆ ಅಡ್ಡಿಲ್ಲಪ್ಪ, ಈಗ ಬಾ ಅಂತಂದು ನಿಮ್ಮ ಅತ್ತಿ ನಾನು ಭಾಳ ಒತ್ತಾವತ್ತಿ ಹೆಚ್ಚಿ ಕರೆಸೇವಿ ಅವನ್ನ. ಹೌದ್ರಿ? ಥ್ಯಾಂಕ್ಸ್ ರೀ ಮಾವರ, ಥ್ಯಾಂಕ್ಸ್ ರೀ ಅತ್ತಿ. ಇರ್ಲಿ ಬಿಡವ, ಥ್ಯಾಂಕ್ಸ್ ಎಲ್ಲ ಯಾಕೆ. ಹೋಗಿ ವಿನಯ್ ಕರ್ಕೊಂಡು ಹೋಗೊಳಗೆ. ಹ್ಞೂನಪ್ಪ. ಅಲೇಲೇಲೇ, ಹೆಂಡತಿ ಮಕ್ಕ ನೋಡೋದ್ರಾಗ ಎಷ್ಟು ಖುಷಿ ಆದ್ ನೋಡಿ ವಿನಯ್. ಹಂಗೇನಿಲ್ರಿಪ್ಪ, ಎಲ್ಲರೂ ಆರಾಮದಿರಿ ನೀವು? ಅತ್ತಿ ಒಬ್ಬಾಕೆ ಕಾಣಕತ್ತಿಲ್ಲ, ಮಾವು ಬಂದಿಲ್ಲ? ಹ್ಞೂನಪ್ಪ, ನಾವೆಲ್ಲರೂ ಆರಾಮದೇವಿ. ನಿಮ್ಮ ಮಾವಾಗ ಪುರ್ಸತ್ತಿದ್ದಲ್ಲಪ್ಪ, ಹೊಲ್ದಾಗ ಕೆಲಸ ಅಲ್ಲ, ಹಂಗಾಗಿ ಬರಲಿಲ್ಲತ್ತ. ಹೌದ್ರಾ? ಸರಿ ತಗೊಳತ್ತಿ. ಇವ ಒಳಗೆ ಹೋಗ್ತಾನೆ ಸ್ವಲ್ಪ. ಸರಿ ಹೋಗು. ಆದ್ರೆ ಆಕೆಗೆ ಏನು ತ್ರಾಸ ಕೊಡಬೇಡ, ಅದು ಹುಡುಕೊಡು ಇದು ಹುಡುಕೊಡು ಅಂತಂದು. ಏನು ಬೇವ ನೀನು ಎಲ್ಲರೂ ಇದ್ರಿಗೆ ನಾನು ಮರ್ಯಾದೆ ತೆಗಿತೀನಿ ನೋಡು. ಆತಲ್ರಿ ಚಿಕ್ಕಮ್ಮರ, ಬರೋರಾದ್ರೆ ಮತ್ತೆ ಇಲ್ಲೇ ಊಟ ಕೊಟ್ರ ತಗೊಳ್ರಿ ಈಗ. ಸರಿ ತಗೊಳವ, ಹಂಗೆ ಮಾಡು. ಅವ್ರ ಅಣ್ಣನ ಕಡೆ ರೊಕ್ಕ ಇಸ್ಕೊಂಡ್ ಬಂದಾಗಿದ್ದಾನೆ ಈಕಿ.
ಇದೇ ನಮ್ನಿ ಬ್ಯಾಗ್ ಹಿಡ್ಕಂದ ಕುಂದಿರ್ತಾಳ, ಬ್ಯಾಗ್ ಹಿಡ್ಕಂದ ಮಕ್ಕಂತಾಳ, ಬ್ಯಾಗ್ ಹಿಡ್ಕಂದ ಉಣ್ತಾಳ. ಏನು ಬಿಡು ಹೆಚ್ಚಿಂದ ಆಗ್ಬಿಟ್ಟತಿ, ಎಲ್ಲೆಲ್ಲಿ ಇಡಂಗಿಲ್ಲ. ಈಗ ನಿದ್ದೆ ಹತ್ಯಾಗ ಬ್ಯಾಗ್ ಕಿತ್ಕೊಂಡು ಹೋಗ್ಬೇಕಂತ ಬೇರೆ ಕಡೆಗೆ ಎಲ್ಲಾರ ಹಾಳಾದ ಬ್ಯಾಗ್ ಮುಟ್ಟಕ್ಕೆ ಹೋಗೋತ್ತಿಗೆ ಎಚ್ಚರಕತಿ. ಭಾಗ್ಯ ಭಾಗ್ಯ ಮಕ್ಕಂಡಿ ಏನ? ಮಕ್ಕ ನಿದ್ದೆ ಹತ್ತಿಲ್ ತಗ ಹೆಚ್ರದಾನಿ ಹೇಳ್ರಿ ಏನು. ಅದು ಏನಿಲ್ಲ, ಒಂದು ಸ್ವಲ್ಪ ರೊಕ್ಕ ಬೇಕಿತ್ತ, ಅದಕ್ಕೆ ಬ್ಯಾಗ್ ಕೊಟ್ಟಿದ್ರೆ ನಾನು ತಗೊಂಡ್ಬಿಡ್ತಿದ್ದೆ ಅಂತ. ಇಲ್ಲೋಡ ರೊಕ್ಕ ಪಕ್ಕ ಏನು ಕೇಳಕ್ ಹೋಗ್ಬೇಡ ನನ್ನಂತಕ, ನಾ ಏನು 1 ರೂಪಾಯಿ ಕೊಡೋಂಗಿಲ್ಲ ಈ ಸಲ ನಿನ್ನ ಕೈಗೆ. ಅಲ್ಲ ಮೊನ್ನೆರ ಅಂದಿದ್ದು ಮತ್ತೆ ರೊಕ್ಕ ಎಲ್ಲ ನಿನ್ನ ಕೈಗೆ ಕೊಡ್ತೀನಿ, ನೀನು ಒಂದು ಮನೆ ನೋಡು ನನ್ನ ಹೆಸರಲ್ಲೇ ಮಾಡು ಅಂತಂದು. ಇವತ್ತು ನೋಡಿದ್ರೆ ನಿನ್ನ ಕೈಯಾಗ ಏನು 1 ರೂಪಾಯಿ ಹತ್ತು ಕೊಡಂಗಿಲ್ಲ ಅಂತಿದ್ದಿ. ಏನು ಒಮ್ಮೆ ಹೆಂಗೆ ಮಾತಾಡ್ತೀವಿ, ಒಮ್ಮೆ ಹಿಂಗೆ ಮಾತಾಡ್ತಿದ್ದಿ, ಏನು ತಿಳಿಯಂಗ ಇಲ್ಲಡಿ ನಿಂದು. ಹೌದು, ಅವತ್ತು ಹಂಗೆ ಅಂದಿದ್ದೆ, ಇವತ್ತು ಹಿಂಗೆ ಅನ್ನಕತ್ತೇನೆ ನೋಡು. ಏನು ಮಾಡ್ಕೊಂತಿದ್ದಿ? ನನ್ನ ಮಗಳು ನನಗೆಲ್ಲ ತಿಳಿಸಿ ಹೇಳಿದ್ಲು. ನೋಡಿವ ಅಪ್ಪ ಇದ್ದದ್ದು ಒಂದು ಮನಿನ ಮಾರಿದ, ಮಾರ್ಯಾನೋ ಬಿಟ್ಟಾನೋ ಏನು ಬ್ಯಾಂಕ್ನಾಗ ಗೊತ್ತಿ ಹಾಕ್ಯಾನೋ ಗೊತ್ತಿಲ್ಲ, ಮತ್ತು ಈ ರೊಕ್ಕಕ್ಕೆ ಬೆನ್ನು ಹತ್ಯಾನ ನೋಡು. ಮತ್ತು ಆಮೇಲೆ ಈ ರೊಕ್ಕನ ಇಲ್ದಂಗೆ ಆತಂದ್ರೆ ಮಾವನ ಮನೆಗೆ ಹೋಗಕ್ಕೆ ದಾರಿ ಇರಂಗಿಲ್ಲ, ಏನು ಮಾಡೋದಾಕತ್ ನೋಡು ಆಮ್ಯಾಗ ಅಂತ ಅಂದ್ಲ. ಅದಕ್ಕೆ ನನಗೊಂದು ಸ್ವಲ್ಪ ಬುದ್ಧಿ ಬಂದೈತಿ ಈಗ. ಏನು ಆಕೆ ಇಷ್ಟೆಲ್ಲ ಹೇಳಿದ್ಲ? ಅಲ್ಲ ನಾನು ನಿನ್ನ ಗಂಡ ಅದನಿ, ನನ್ನ ಮಾತಾ ಕೇಳಕತ್ತಿಲ್ಲ ನೀನು, ಹೋಗಿ ಹೋಗಿ ಆ ಸಣ್ಣ ಹುಡುಗಿ ಮಾತು ಕೇಳ್ತಿಯಲ್ಲ, ಏನು ತಿಳಿತೈತೆ ಅಕ್ಕಿಗೆ? ಆಕಿಗೆ ಏಟ್ ತಿಳಿತೈತೆ ಬಿಡ್ತೈತೆ ನನಗಂತೂ ಗೊತ್ತಿಲ್ಲ. ಆಕೆ ಹೇಳಿದ್ದು ಕರೆ ಅನ್ನಿಸ್ತು, ಅದಕ್ಕೆ ನಾನು ಕೇಳಕತ್ತೇನೆ ಆಕೆ ಮಾತು. ಹೌದಪ್ಪ, ನಾ ಹೇಳಿದ್ರಾಗ ಏನು ತಪ್ಪೈತಿ? ನೀ ನಮ್ಮ ಸಲುವಾಗಿ ಏನಂತ ಮಾಡಿದಿ? ಇದ್ದದ್ದು ಮನೇನ ಮಾರಿದಿ, ಹೊಲನ ಕಳೆದಿದಿ, ಮತ್ತು ನೌಕರಿ ಐತೆ ಅಂತ ನೌಕರಿನ ಇಲ್ದಂಗೆ ಮಾಡಿದಿ. ಈಗ ನಾವು ಯಾರು ನಂಬಿ ಜೀವನ ಮಾಡೋದು? ನೋಡ ಮದೇವಕ್ಕ, ನೀ ಮಾತಾಡ್ಬೇಡ, ಭಾಳ ಸಣ್ಣೆ ಕೆದಿದಿ ನೋಡು. ಹೊಡೆದೆ ಅಂದ್ರೆ ಹೊಡೆತ ಕೀಡಾಗಂಗಿಲ್ಲ ನೀನು, ಅದಕ್ಕೆ ಸುಮ್ಮನದನಿ. ಏನಪ್ಪ ಮಗಳಲ್ಲ ಅಂತಂದು ಸುಮ್ಮನಿರೋದು. ಇದು ನಂದು ನಿಮ್ಮ ಮೂವನ ಮಧ್ಯೆ ವಿಚಾರ, ನೀ ನಡು ಬಾಯಿ ಹಾಕಕ್ಕೆ ಹೋಗ್ಬೇಡ. ಸಣ್ಣಕ್ಕಾಗಿ ಸುಮ್ಮನೆ ಏಟು ಇರ್ತತಿನಿಂದ ಆಟ ಮಾಡಿಕೆ. ಅಪ್ಪ ನೀ ಹೊಡಿ ಬಡಿ ನನ್ನ ಸಾಯಿಸು, ಆದ್ರೆ ಹೋಗಿ ಮಾತ್ರ ನಿನಗೆ ಏನು 1 ರೂಪಾಯಿ ರೊಕ್ಕ ಕೊಡಬೇಡ ಅಂತಾನೆ ಹೇಳ್ತೇನೆ ನಾನು. ಇವ ತಗ ಇದು ಬ್ಯಾಗ, ನಡಿ ನಾವು ಮಾಮಾರ ಊರಿಗೆ ಹೋಗ್ಬಿಡಣ. ಅಪ್ಪಂದು ಯಾಕೆ ಭಾಳ ಆಗೈತಿ ಇಲ್ಲಿ. ಹೋಗ್ರಿ ನಿಮ್ಮ ಸಲುವಾಗಿ ದಾರಿ ಕಾಯ್ಕೆ ಅಂತ ನಿಂತಿರ್ತಾರೆ ನೋಡೋರು. ಬರ್ತಾಳ ಭಾಗ್ಯ, ಭಾಗ್ಯನ ಮಗಳು ಅಂತಂದು. ಏನು ಹಂಗೆ 10 ಗರದು 10 ಅಂತಾರ ನಾ ತವ್ರ ಮನೆಯವ್ರು ಅನ್ನಂಗೆ ಮಾಡ್ತಾಳೆ ಈಗಂತ ಭಾಗಿ. ಅವ್ರು ನಿನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ನೋಡು. ಮಗಳಿಗೆ ಕುಬ್ಸ ಮಾಡಕ್ಕೆ ಬಂದಾರ, ನಿನಗೊಂದು ಮಾತರ ಹೇಳ್ಯಾರನ, ಸ್ವಾದ್ರತ್ಯದಾಳ ತಡಿ ಇಲ್ಲಿ ಒಟ್ಟು ಹೇಳ್ಬೇಕು ಅನ್ನೋದು ಏಟರ ಐತೇನ ಅವ್ರಿಗೆ. ಒಂದು ಸ್ವಲ್ಪರ ನಾಚಿಗೆ ಮಾನ ಮರ್ಯಾದೆ ಇದ್ದಕ್ಕೆ ಆದ್ರೆ ನೀನು ಅವ್ರ ಮನೆ ಹೊಸಲ ತುಳಿಬಾರ್ದು. ಅಪ್ಪ ನೀ ಮಾಡಕತ್ತಿರ ಮೋಸ ಸುಳ್ಳು ಎಲ್ಲ ಅವು ಗೊತ್ತಿಲ್ದಂಗೆ ಇರ್ಬೋದು, ಆದ್ರೆ ನನಗೆಲ್ಲ ಗೊತ್ತಾಗೈತಪ್ಪ ನೀ ಏನು ನಡೆಸಿ ಕಿತಾಪತಿ ಅನ್ನೋದು. ಏಯ್ ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು ಅಪ್ಪಗ. ಅವ ನೀ ಸುಮ್ಮನಿರ, ನಿನಗೇನು ಗೊತ್ತಿಲ್ಲ. ಅಪ್ಪ ಯಾ ನಮ್ಮನೆ ಆಟ ಆಡ್ಸಕತ್ತಾನ ಅನ್ನೋದು. ನೀನು ಮೊನ್ನೆ ಊರಿಗೆ ಹೋಗಿದ್ದಲ್ಲ, ಅವತ್ತು ಫೋನ್ ಬಿಟ್ಟು ಹೋಗಿದ್ದ. ಅವತ್ತು ಆ ಫೋನ್ ತಗೊಂಡು ನಾನು ಹಚ್ಚನ ಅಂತ ನೋಡಿದೆ, ಆದ್ರೆ ರೊಕ್ಕನ ಇದ್ದಿಲ್ಲ. ಆದ್ರೆ ಆ ಕಡೆಯಿಂದ ಒಬ್ಬರು ಫೋನ್ ಬಂತು, ಅವಾಗ ಗೊತ್ತಾತ ಅಪ್ಪ ಏನು ನಡೆಸ್ಯಾನ ಅನ್ನೋದು. ಹೌದಾ? ಯಾರು ಫೋನ್ ಮಾಡಿದ್ದು? ಏನಂತ? ನಾನೇನು ಕೇಳ್ತೇವ? ಇಲ್ಲೇ ನಿಂತಾನಲ್ಲ ಅಪ್ಪ, ಆತನ ಕೇಳಿ ಹೇಳ್ತಾನ. ಯಾರು ಅದು ಫೋನ್ ಮಾಡಿದ್ದು? ಏನು ಹೇಳಕತ್ತಾಳಕ್ಕೆ ಮದುವೆಕ್ಕ? ಯಪ್ಪ ಸತ್ಯ, ಇವತ್ತು ನಾನು ಸಿಕ್ಕಕ್ಕೆ ನನ್ನ ಹೆಂಡತಿ ಕೈಯಾಗ. ಯಾರು ಫೋನ್ ಮಾಡಿದ್ರೆ ನಿನಗೇನು? ನಿನಗೇನಾರು ಕಮ್ಮಿ ಮಾಡಿ ನೀನು? ಎಲ್ಲ ಉಣ್ತಿದ್ದಿ ತಿಂತಿದ್ದಿ, ಉಡಾಕ್ ಬಟ್ಟೆ ಕೊಡ್ತಾನೆ, ಹೊಟ್ಟೆಗೆ ಊಟ ಕೊಡ್ತಾನೆ, ಇರಾಕ್ ಮನೆ ಐತಿ. ಮತ್ತೇನು ನಿಂದು ಹೆಚ್ಚಿಗೆ ದೂಸರ ಮಾತಾಡಬೇಡ. ಯಾರು ಫೋನ್ ಮಾಡಲಿ ಬಿಡ್ಲಿ, ನಿನಗೆ ಎದಕ್ಕೆ ಬೇಕದು? ನೋಡವ ಬಿಗಿ ಹತ್ತದ್ರಾಗ ಅಪ್ಪ ಹೆಂಗೆ ಉಲ್ಟಾ ಮಾತಾಡಕತ್ತಿದ. ಊಟ ಕೊಡ್ತಾನಂತ, ಬಟ್ಟೆ ಕೊಡ್ತಾನಂತ. ಯಾರು ಮಾಡ್ಲಿರೋದು ಮಾಡಕತ್ತ ನೋಡಪ್ಪ, ಅದಕ್ಕೆ ಮಾತಾಡ್ತಾನ. ಏಯ್ ಸುಮ್ಮನಿಂದ್ರ ಮದೇವಕ್ಕ, ನೀನು ಹೆಚ್ಚಿಗೆ ಮಾತಾಡಬೇಡ. ಮೊದ್ಲ ಬೆಂಕಿ ಹತ್ತಿ ಉರಿಯಾಕತ್ತೈತಿ ಅಂತಂದ್ರೆ ಮತ್ತೆ ಪೆಟ್ರೋಲ್ ಹೋಗಕತ್ತಿ ಏನೇನು? ನೀನು ಒಂದು ಮಗಳ ಅವು ಅಪ್ಪ ನಡುವೆ ಜಗಳ ಹಚ್ಚಿ ನಿತ್ಕೊಂಡು ನೋಡಾಕತ್ತೀಯಲ್ಲ. ಅಪ್ಪ ನೀ ಏನು ಹರಡಿದ್ರೆ ನಾನು ಮಾತ್ರ ಬಗ್ಗಂಗಿಲ್ಲ. ನನಗೆ ಗೊತ್ತೈತೆ ಅವ್ರು ಯಾರು ಫೋನ್ ಮಾಡಿದ್ದು ಅನ್ನೋದು. ನಾ ಎಲ್ಲ ಫೋನ್ನಾಗ ಕೇಳ್ಕೊಂಡೇನೆ ಅವ್ರ ಕಡೆ. ಆದ್ರೆ ನೀನಾಗಿ ಬಾಯ್ ಬಿಟ್ಟು ಹೇಳಿದ್ರೆ ಅವನ ಕಡೆ ನಿನ್ನ ಮರ್ಯಾದೆ ಉಳಿತೈತಿ. ನಾನಾಗಿ ಹೇಳಿದೆ ಅಂದ್ರೆ ನಿನ್ನ ಮರ್ಯಾದೆ ನಾ ಕಣಕ್ಕೆ ಉಳಿಯಂಗಲ್ಲ ನೋಡು. ನೋಡ ಭಾಗ್ಯ, ಆಕೆ ಮಾತು ಕಟ್ಕೊಂಡು ನೀನೇನ್ರ ಹೆಚ್ಚಿಗೆ ಹರಡಿದೆ ಅಂದ್ರೆ ನನ್ನ ಮುಂದೆ ನಿನ್ನ ಆಟೇನೋ ನಡೆಯಂಗಿಲ್ಲ. ಏನಾತೀಗ? ಯಾರು ಮಾಡ್ಲಾರ್ದು ಏನು ಮಾಡೇನಿ ಹೇಳಿ ನಾನು ತಪ್ಪ? ಯಾಕೆ ನನಗೊಂದು ಮಗ ಬೇಕಂತ ಅನ್ಸಂಗಿಲ್ಲ ನನಗೆ. ಇದು ಒಂದು ಹುಡುಗಿ ಹುಟ್ಟು, ಇದರಿಂದ ಮತ್ತೊಂದು ಆಗಿಲ್ಲ ಏನಿಲ್ಲ. ಯಾಕೆ ನನ್ನ ಜೀವನಕ್ಕೆ ಮುಂದೆ ನೋಡ್ಕೊಳಕ್ಕೆ ಯಾರು ಬೇಡ ನನಗೆ. ಅದಕ್ಕೆ ಇನ್ನೊಂದು ಮದುವೆ ಆಗೇನಿ, ನನಗೊಂದು ಮಗನೂ ಹುಟ್ಟ್ಯಾನ. ನಾನು ಇಷ್ಟರಾಗನ ಹೋಗಿ ಅವನ್ನ ಹೀರೋ ಮಾಡಕ್ಕೆ ದರ್ಶನ್ ಸರ್ನ ಪೆಟ್ಟಾಗ ಕೊಂಟಾನೆ. ಏನ ಇನ್ನೊಂದು ಮರಿಬೇಕಿಯಾ? ಇಷ್ಟು ದಿನ ನನ್ನಿಂದ ಇದನ್ನೆಲ್ಲ ಮುಚ್ಚಿಟ್ಟಿದ್ದೆ. ಒಂದು ಮಗ ಬೇರೆ ಐತಿ, ಅದು ಹೀರೋ ಮಾಡೋಷ್ಟು ದೊಡ್ಡನದ ಅವನು. ಯೋಯ್ ಹಣೆ ಬಾರ, ನಿನ್ನ ನಂಬಿ ನಾನು ಅಷ್ಟು ಹೊಲ ಮನೆ ಎಲ್ಲ ನೀನು ಏನು ಹಿಂಗೆ ಹೇಳ್ತಿ ಹಂಗೆಲ್ಲ ಕೇಳ್ಕೊಂಡು ಎಲ್ಲ ಕಳ್ಕೊಂಡು ಕುತ್ಕೊಂಡೆಲ್ಲ. ಅವ ಅಷ್ಟ ಅಲ್ಲ, ನಾವಿದ್ವಲ್ಲ ಹಳೆ ಮನೆ, ಅದನ್ನೇನ ಆಕೆ ಹೆಸರಿಗೆ ಬರ್ಕೊಟ್ಟಾನಂತ ಅಪ್ಪ. ಆಕೆ ಹೇಳಿದ್ಲು ನಿಮ್ದು ಹಳೆ ಮನೆಯಾಗ ನಾವು ಅದೇವಿ ಅಂತಂದು. ಹೌದಾ? ನಮ್ಮಿದ್ರಿಗೆ ನೋಡಿದ್ರೆ ಸಾಲ ಮಾಡಿದ್ದೆ, ಅದಕ್ಕೆ ಬ್ಯಾಂಕ್ನವ್ರು ಬಂದಾರ ಖಾಲಿ ಮಾಡ್ಬೇಕು ಮನೇನ ಅಂತ ಹೇಳಿ ನಿಂತ ಕಾಲ ಮೇಲೆ ಖಾಲಿ ಮಾಡಿಸಿ ಸಾಮಾನೆಲ್ಲ ಏರ್ಸ್ತಂದು ನನ್ನ ತವ್ರ ಮನೆಗೆ ಗಟ್ಟಿದೆಲ್ಲ ನೀನು. ನೀನೆಂತ ನೀಚದಿದ್ದಿ, ನಿನ್ನ ಗಂಡ ಅಂತ ಹೇಳ್ಕೊಳಕ ನಾಚಿಗೆ ಬರಾಕತ್ತೈತೆ ನನಗೆ. ಹೌದು ಬರ್ಕೊಟ್ಟನಿ. ಏನೀಗ ನಿನ್ನ ಹೆಸರಲ್ಲ ಇತ್ತಂದ್ರೆ ನಾಳೆ ಈ ಹೆಣ್ಮಗಳಿಗೆ ಬರಿತೀಯ? ಈ ಹುಡುಗಿ ಮದುವೆ ಮಾಡ್ಕೊಂಡು ಹೋತಂದ್ರೆ ಎಲ್ಲ ಆಕಿ ಗಂಡ ಮನೆಯಲ್ಲಿ ಸೇರ್ತೈತಿ, ನಮಗೇನು ಉಳಿತೈತಿ? ಅದಕ್ಕೆ ನನ್ನ ಹೆಂಡತಿ ಹೆಸರಲ್ಲಿ ಹಚ್ಚೇನೆ, 2ನೇ ಹೆಂಡತಿ ಹೆಸರಲ್ಲಿ. ಆಕೆ ಮಗ ಐತಿ, ನಾಳೆ ನಮ್ಮನ್ನು ನೋಡ್ಕೊಂತಾನವ. ಅದಕ್ಕಾಗೇನ ಬರ್ದು ಕೊಟ್ಟನಿ. ಏನು ತಪ್ಪಾತೀಗ?
ಹೋಗ ನಿನ್ನ ತವ್ರ ಮನ್ಯಾಗ ಇನ್ನೂ ಐತಲ್ ನಿಂದು ಜಾಗ ಮನೆ, ಅಲ್ಲೇ ಇರು. ಹೊಕ್ಕನಿ ಹೋಗಿ ನಿನಗೆ ಏನು ಮಾಡ್ಬೇಕು ತಕ್ಕ ಶಾಸ್ತಿ ಮಾಡಿಸ್ತಾನೆ. ನಿಮ್ಮ ತವ್ರ ಮನೆಯವ್ರಿಗೆ ಹೇಳಿ ನಮ್ಮ ಅಣ್ಣಗೆ ಹೇಳ್ತಾನೆ, ಮೊದ್ಲು ಹೇಳಿ ನಿನ್ನ ಕಾಲು ಮುರಿದು ಅಡ್ಡಾಡಕ್ಕೆ ಬಂದಿರಬಾರ್ದು. ಆ ನಮನೆ ಮಾಡಿಸಿ ಮೂಲ ಗುಂಪು ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭಾಗ್ಯ ಅಂತಾನ ಕರಿಬೇಡ ನೀನು. ನಿನ್ನ ಇಲ್ಲಿಂದ ಹೋಗಕ್ಕೆ ಬಿಟ್ರಲ್ಲ, ಹೋಗೋದು ನಿಮ್ಮ ಅಣ್ಣಗೆ ಹೇಳೋದು, ಅವನು ಬಂದು ನನ್ನ ಕಾಲು ಮುರಿಯೋದು, ಇಷ್ಟೆಲ್ಲ ಆಗ ಸೀನ ಇಲ್ಲ. ಏನು ವಿಚಾರವನ್ನು ಮಾಡಕ್ಕೆ ಹೋಗ್ಬೇಡ, ತಣ್ಣಗೆ ಇಲ್ಲೇ ಬಿದ್ದಿರು.